ಶರಣಮೃತ ಚಾನಲ್ಗೆ ಸ್ವಾಗತ. ನಮ್ಮ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಜುಣಕ ಕಳ್ಳಿ ಹಿಟ್ಟು ಅಂತೀವಿ ನಾವು ನಮ್ಮ ಕಡೆ. ನಿಮ್ಮ ಕಡೆ ಏನು ಜುಣಕ ಅಂತೀರ ಏನಂತೀರ ಗೊತ್ತಿಲ್ಲ. ನಾವ್ರ ಕಳ್ಳಿ ಹಿಟ್ಟು ಅಂತೀವಿ. ಕಳ್ಳಿ ಹಿಟ್ಟು ಮಾಡ್ತೀವಿ ನಾವು. ಮಾಡೋದು ಹಿಂಗ ಕಳ್ಳಿ ಹಿಟ್ಟಿನಾಗ ನೀರು ಕಲಸಿ ಹಾಕಲ್ಲ ಒಗ್ಗರಣೆ. ಉದುರಾಗೆ ಹಂಗೆ ಉದುರಿಸ್ತೀವಿ ನಾವು. ಒಗ್ಗರಣೆಗೆ ಇಟ್ಟು ಹುಳಿ ಹಾಕ್ತೀವಿ. ಹುಳಿ ಹಾಕಿ ಅದ್ರಾಗ ಹಿಟ್ಟು ಉದುರಿಸ್ತೀವಿ. ಅಲ್ಲಿ ಹೋದ್ರೆ ಟೇಸ್ಟ್ ಆಗಲ್ಲ. ಹಿಟ್ಟು ಕಲಸಿ ಹಾಕ್ರೆ ಟೇಸ್ಟ್ ಆಗಲ್ಲ. ಹಂಗಾದ್ರೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಹಾಕ್ರೆ ಉದುರು ಬರ್ತದೆ ತಾನೇ. ಅದು ಕಲೆತನ ಪೂರ್ಣ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬೇಕು. ಕಲೆತನ ಪೂರ್ಣ ತಿರುಗಿಸ್ಬೇಕು. ಹಂಗೆ ತಿರುಗಿಸ್ಕೋತ ಅದು ಹಿಟ್ಟು ಗಂಟು ಇರ್ಲಾರ್ದಂಗೆ ಕಲಸ್ಬೇಕು. ಹಿಟ್ಟು ಗಂಟು ಇರ್ಲಾರ್ದಂಗೆ ಪೂರ ಗಂಟು ಹಾಕ್ಬಿಡ್ಬಾರ್ದು ಹಿಟ್ಟು. ಫಾಸ್ಟ್ ತಿರುಗಿಸ್ಬೇಕು. ಸಣ್ಣ ಹಾಕ್ಬೇಕು ಹಿಟ್ಟು. ಹುಳಿ ಹಾಕಿರ್ಬೇಕು. ಸ್ವಲ್ಪ ಬಿಸಿಲದು ಇತ್ತು ಜಾಸ್ತಿ ಅಂದ್ರೆ ಹುಳಿ ಸ್ವಲ್ಪ ಮುಂದೆ ಹಾಕ್ಬೇಕು. ಇಲ್ಲದ್ರೆ ಇಳೀತದ. ಹುಳಿ ಸ್ವಲ್ಪ ಮುಂದೆ ಹಾಕ್ರೆ ಇರ್ತದೆ, ಏನಾಗಲ್ಲ. ಚಲೋ ಆಗ್ತದೆ. ಟೇಸ್ಟಿ ಆಗ್ತದೆ. ಚಪಾತಿ ಸರಿ, ರೊಟ್ಟಿ ಸರಿ, ಕಡಕ್ ರೊಟ್ಟಿ ಸರಿ, ಎದ್ರ ಸರಿನೂ ಚಲೋ ಆಗ್ತದೆ. ಎಲ್ಲ ಕರಿಬೇವು, ಕೊತ್ತಂಬರಿ, ಅಲ್ಲ ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಹಾಕಿ ಒಂದು ಹುಳಿ ಹಾಕಬೇಕು. ಹುಳಿ ಹಾಕಿ ಸ್ವಲ್ಪ ನೀರು ಕಡಿಮೆ ಇಡಬೇಕು. ನೀರು ಜಾಸ್ತಿ ಇಟ್ಟರೆ ಅಳಸಾಗ್ತದೆ. ಅದು ತಿರುಗಿಸ್ಕೊತ ಪೂರ್ತಿ ತಿರುಗಿಸಿ ಪೂರ ಕಲ್ತ ಮೇಲೆ ಎಲ್ಲ ಗಂಟೆಲ್ಲ ಒಡೆದ್ಮೇಲೆ ಸ್ವಲ್ಪ ಮುಚ್ಚಿಡ್ಬೇಕು. ಸಣ್ಣ ಉರಿ ಮೇಲೆ ಮುಚ್ಚಿಟ್ರೆ ಚಲೋ. ಸ್ವಲ್ಪ ಬೈತದಲ್ಲ, ಚಲೋ ಆಗ್ತದೆ ಪಲ್ಯ. ಟೇಸ್ಟಿ ಆಗ್ತದೆ. ಆಮೇಲೆ ಚಪಾತಿ ಸ್ವಲ್ಪ ಹಿಟ್ಟು ನಾದಿಡ್ಬೇಕು. ಸ್ವಲ್ಪ ಹೊತ್ತು ನಾದಿಟ್ರೆ ನೆನೀತದಲ್ಲ ಒಂದು ಅರ್ಧ ಗಂಟೆ. ಬಿಸಿನೀರು ಹಾಕಿ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಹಾಕ್ರೂ ಮೆತ್ತಗಾಗ್ತದೆ ಹಿಟ್ಟು. ಉಗುರು ಬೆಚ್ಚಗೆ ನೀರು ಹಾಕಿ ಕಲಸಿ ನೋಡ್ರಿ. ಹಿಟ್ಟು ಬೇಕಾದ್ರೆ ಹಿಟ್ಟು ಮೆತ್ತಗಾಗ್ತದೆ. ಸ್ವಲ್ಪ ಒಂದು ಅರ್ಧ ಗಂಟೆ, ಒಂದು ಪೌಣ ತಾಸು ಹಿಟ್ಟಿಟ್ರೆ ಅಥವಾ ಫ್ರಿಜ್ ಚಲೋ ಇದ್ದರೆ ರಾತ್ರಿನೇ ನಾದಿಟ್ರೂ ಚಲೋ ಆಗ್ತದೆ ಹಿಟ್ಟು. ಮೆದು ಚಂದ ಆಗ್ತದೆ ಹಿಟ್ಟು. ಮೆತ್ತ ಬರ್ತದೆ ಚಪಾತಿ. 4 ಪದರ ಮಾಡಿದ್ರೆ ಚಲೋ ಬರ್ತಾವ. 2 ಪದರ ಮಾಡಿದ್ರೆ ಸ್ವಲ್ಪ ಅಷ್ಟು ಇದು ಆಗಲ್ಲ. 4 ಪದರ ಮಾಡಿದ್ರೆ ಚಲೋ ಆಗ್ತಾವ. ಮೆತ್ತಗಾತಾವ. ಹೊಟ್ಟೆ ಉಬ್ಬಿಸಿ ಮಾಡಬೇಕು. ಚಲೋ ಆಗ್ತಾವ ಚಪಾತಿ. ಆಮೇಲೆ ಮೊಸರು, ತಂದಿದ್ದು ಮೊಸರಕ್ಕಿಂತ ಮನೆಯಾಗಿನ ಮೊಸರು ಭಾಳ ಟೇಸ್ಟಿ ಇರ್ತದೆ. ಮನ್ಯಾಗ ಹಾಲು ಕಾಸಿ ಹೆಪ್ಪ ಹಾಕಿರ ಮೊಸರು ರುಚಿ ಇರ್ತದೆ. ತಂದಿದ್ದು ಮೊಸರು ಆದ್ರೆ ಹುಳಿ ಇರ್ತದೆ. ಮಕ್ಳಿಗೆ ಉಳ್ಳಾಕ, ದೊಡ್ಡವ್ರಿಗೆ ಉಳ್ಳಾಕ ಹುಳಿ ಆಗ್ತದೆ. ಮನೆಗೆ ಹಾಲು ಕಾಸಿ ಹೆಪ್ಪ ಹಾಕ್ಬೇಕು. ಚಲೋ ಟೇಸ್ಟಿ ಇರ್ತದೆ. ಚಲೋ ಆಗ್ತದ. ಇದು ಕಡ್ಲಿ ಹಿಟ್ಟಿನ ಸರಿ ಚಲೋ ಆಗ್ತದೆ ಮೊಸರು ಕಡ್ಲಿ ಹಿಟ್ಟು ಭಾಳ ಟೇಸ್ಟಿ ಆಗ್ತದೆ. ಮತ್ತು ಇದು ಬ್ಯಾಳಿ ಮಾಡ್ತೀವಲ್ಲ, ಬ್ಯಾಳಿ ಮಾಡಿದ್ರೂ ಚಲೋ ಆಗ್ತದೆ. ಗಟ್ಟಿ ಉಳಿಬ್ಯಾಳಿ. ನಮ್ಮ ಕಲಬುರ್ಗಿ ಬ್ಯಾಳಿ ಹಾಕಿ ಮಾಡಿದ್ರೆ ಚಲೋ ಆಗ್ತದೆ. ಉಳಿಬ್ಯಾಳಿ ಚಂದ ಆಗಿತ್ತು ಅಂತಂದ್ರೆ ಬ್ಯಾಳಿ ಸರಿನೂ ಕಡಕ್ ರೊಟ್ಟಿ, ಬ್ಯಾಳಿ, ಕಡ್ಲಿ ಹಿಟ್ಟು ಅದನ್ನು ಚಲೋ ಆಗ್ತದೆ. ಅಷ್ಟು ನೋಡ್ರಿ, ವಿಡಿಯೋ ನೋಡ್ರಿ, ಮಾಡಿ ನೋಡ್ರಿ ಒಂದ್ಸಲ. ಚಲೋ ಆಗ್ತದೆ. ಟೇಸ್ಟಿ ಇರ್ತದೆ. ಕರಿಬೇವು ಹಾಕ್ರಿ ಒಗ್ಗರಣೆಗೆ. ಚಲೋ ಇರ್ತದೆ. ಟೇಸ್ಟಿ ಆಗ್ತದೆ. ಮೊಸರಿಗೆ ಒಗ್ಗರಣೆ ಹಾಕೋರ್ನು ಚಲೋ ಆಗ್ತದೆ ನೋಡ್ರಿ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಹಾಕಿ ಮೊಸರಿಗೆ ಒಗ್ಗರಣೆ ಹಾಕಿ ಉಂಟ್ರೂ ಚಲೋ ಆಗ್ತದೆ. ಎಲ್ಲ ಮಾಡಿ ನೋಡ್ರಿ. ಒಂದ್ಸಲ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ. ಟೇಸ್ಟ್ ಇರ್ತದೆ. ಚಪಾತಿನೂ ಮೆತ್ತಗಾತಾವ. 4 ಪದರ ಮಾಡಿದ್ರೆ ಮೆತ್ತಗಾತಾವ. ಇಲ್ದ್ರ 2 ಪದರ ಮಾಡಿದ್ರೆ ಅಷ್ಟಕ್ಕೆ ಇದು ಆಗಲ್ಲ. ನಾವು ಮನೆಯಾಗೆ ಮಾಡ್ತಿದ್ವಿ ಮೊಸರ. ಈಗ ತರಕತ್ತಾರ ನಮ್ಮಲ್ಲಿ. ಮೊದಲು ಮನೆಗೆ ಮಾಡ್ತಿದ್ದೆವು. ಸ್ವಲ್ಪ ತಿಳಿ ಆದ್ರೂ ಪರವಾಗಿಲ್ಲ ಅಂತ ಮನೆಗೆ ಮಾಡ್ತಿದ್ದೆವು. ಈಗ ತಂದೆ ಊಟ ಮಾಡತ್ತಾರ ನಮ್ಮಲ್ಲಿ. ಅದು ಟೇಸ್ಟಿ ಹತ್ತಲ್ಲ ಅದು ಮೊಸರ. ಹುಳಿ ಇರ್ತದೆ. ಎಷ್ಟೇ ಇದು ಮಾಡಿದ್ರೂ ಹುಳಿ ಇರ್ತದೆ. ಮನ್ಯಾಗ ಮಾಡಿದಂಗೆ ಆಗಲ್ಲ. ಧನ್ಯವಾದಗಳು.